श्रीगुरुभ्यो नमः। परमगुरुभ्यो नमः। श्रीमदानन्दतीर्थ भगवत्पादाचार्यो नमो नमः। ओम बुद्धिर्बलं यशोधैर्यं निर्भयत्वं नरोगदाम् असाध्यं वाक्पटुत्वं च हनुमन् स्मरणादेन सर्वकल्याणदातारं सर्वपापत्कनवारकम् अपारकरुणामूर्तिं वाञ्छनीयं नमाम्यहम्। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ओम प्रणमत्कामजनं च विजयरूपं श्रीभगवत्कृत्पादं चिन्तामणिमुपास्महे। पूज्याय राघवेन्द्राय सत्यधर्मरदाय भजतां कल्पवृक्षाय नमतां कामधेनवे। ಎಲ್ಲರಿಗೂ ನಮಸ್ಕಾರ. ಒಂದು ಶುಭ ಪರ್ವ ಕಾಲ. ಈಗ ಮಧ್ವ ಸಂಪ್ರದಾಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನ ಈ ಭೂಲೋಕದಲ್ಲಿ ಇಡೀ ಜನಗಳು ಕೂಡ ಅದನ್ನ ಹಿಡಿಬೇಕು ಅಂತ ಹೇಳಿ ಅಲ್ಲಿ ಪ್ರವಚನಗಳು ಅಲ್ಲಿ ಪಾಠಗಳು ಮಾಡ್ಲಿಕ್ಕಾಗಿ ದಂಡಿ ಶಿಷ್ಯರಂದ್ರನ್ನ ಅವರು ತೋರಿಸಿಕೊಟ್ರು. ಅಂತ ಶಿಷ್ಯಂದರಲ್ಲಿ ಒಬ್ಬರು ಶ್ರೀ ಸತ್ಯ ಸಂಕಲ್ಪ ತೀರ್ಥರು ಎಂಬ ಮಹಾನುಭಾವರು. ಅವರು ಶ್ಲೋಕ ಸತ್ಯ ಧರ್ಮಾಭಿ ಸಂಪೂತಃ ಸಿಂಥಾಮಣಿ ವಿಕೃಂಪಿತಃ ಸತ್ಯ ಸಂಕಲ್ಪ ಕಲ್ಪತೃ ಕಲ್ಪಯೇ ಕಾಮದು ಮಮಃ ಹೇಗಂತ ಅವರ ಶ್ಲೋಕ ನಮಗೆ ಹೇಳಿಸಿಕೊಡುತ್ತೆ. ಸತ್ಯ ಸಂಕಲ್ಪ ತೀರ್ಥರು ಉತ್ರಾದಿ ಮಠದಲ್ಲಿ ಪೀಠಾಧಿಪತಿಯಾಗ 29ನೇ ಪೀಠಾಧಿಪತಿಯಾಗಿ ಬಂದವರು. ದ್ವೈತಮದ ಸಿದ್ಧಾಂತವನ್ನ ಈ ಭೂಲೋಕಕ್ಕೆ ತಕೊಂಡು ಬಂದು ತೋರಿಸಿದ ಒಂದು ಶಿಷ್ಯರು. ಸತ್ಯ ಸಂಕಲ್ಪ ತೀರ್ಥರ ಪೂರ್ವಾಶ್ರಮ ಹೆಸರು ಏನಂತಂದ್ರೆ ಶ್ರೀ ನವರತ್ನ ಶ್ರೀನಿವಾಸಾಚಾರ್ಯ ಹಂಗಂಬುದು ಅವರ ಪೂರ್ವಾಶ್ರಮದ ಹೆಸರು. ಸತ್ಯ ಸಂಕಲ್ಪ ತೀರ್ಥರೋಡ ಪರಮ ಗುರು ಯಾರು ಅಂತಂದ್ರೆ ಶ್ರೀ ಸತ್ಯ ಧರ್ಮ ತೀರ್ಥರು ಅವರೋಡ ಪರಮ ಗುರು. ಸತ್ಯ ಸಂಕಲ್ಪ ತೀರ್ಥರು ಅವರೋಡ ಗುರುವಿನ ಮೇಲೆ ಇಟ್ಟ ಭಕ್ತಿಯಿಂದ ಗುರುವಿಗೆ ಬೃಂದಾವನ ಮಾಡಬೇಕು ಅಂತ ಹೇಳಿ ಹೋಲೆ ಹೊನ್ನೂರ್ ಹಾಗಂತ ಸ್ಥಳದಲ್ಲಿ ತಾನೇ ನಿಂತು ಬೃಂದಾವನವನ್ನ ಮಾಡಿಕೊಟ್ಟಿದ್ದಾರೆ. ಹಂಗಂಬುದನ್ನ ನಾವು ನೋಡುತ್ತೇವೆ. ಸತ್ಯ ಸಂಕಲ್ಪ ತೀರ್ಥರಾದ ಮಹಾನುಭಾವರು ತನಗ ಶಿಷ್ಯನ್ನ ಹ್ಯಾಂಗ್ ಇರಬೇಕಂತ ಹೇಳಿ ಗುಲಿ ಬಾಲಾಚಾರ್ಯ ಅಂತ ಹೆಸರು ಪೂರ್ವಾಶ್ರಮದಲ್ಲಿ ಅವರೇ ಇವರ ಶಿಷ್ಯರ ಇರುವತಕ್ಕ ಶ್ರೀ ಸತ್ಯ ಸಂತುಷ್ಟಿಯ ತೀರ್ಥರು ಹಂಗವರನ್ನ ನಾವು ಇಲ್ಲಿ ಕಾಣುತ್ತೇವೆ. ನಮ್ಮ ಗುರುಗಳಾದ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆ ಆಷಾಢ ತಿಂಗಳು ಶುದ್ಧ ಪೂರ್ಣಿಮಾ ದಿನದಲ್ಲಿ ಅವರ ಆರಾಧನೆ ಒಂದೊಂದು ವರ್ಷವೂ ಮಾಡುತ್ತಾ ಇದ್ದಾರೆ. ಎಲ್ಲಾ ಕಡೆಯೂ ಸತ್ಯ ಸಂಕಲ್ಪ ತೀರ್ಥರ ಆರಾಧನೆ ನಡೀತಾವೇ ಇರುತ್ತೆ. ವಿಶೇಷವಾಗಿ ಮೈಸೂರಿನಲ್ಲಿ ಮೈಸೂರು ಮಹಾರಾಜ ತನ್ನ ಅರಣ್ಮನೆಯಲ್ಲಿ ಸತ್ಯ ಸಂಕಲ್ಪ ತೀರ್ಥರನ್ನ ಕರೆದು ಅವರನ್ನ ಬಹಳ ವರ್ಷ ಕಾಲ ಅಲ್ಲೇ ಇದ್ದುಕೊಂಡು ಶ್ರೀ ಮೂಲರಾಮದೇವರ ಪೂಜೆಯನ್ನ ಸತ್ಯ ಸಂಕಲ್ಪ ತೀರ್ಥರು ಮೈಸೂರು ಮಹಾರಾಜ ಕೃಷ್ಣರಾಜ ಒಡೆಯರ್ ಅರಮನೆಯಲ್ಲಿ ಮಾಡಿದ್ದಾರೆ. ಹಂಗಮದನ್ನ ನಾವು ನೋಡ್ತೇವೆ. ಆ ಮಹಾರಾಜ ಒಂದು ಅಪೇಕ್ಷೆಯಿಂದ
ಸತ್ಯ ಸಂಕಲ್ಪರಿಗೆ ಕನಕಾಭಿಷೇಕ ಮಾಡಬೇಕು ಹಂಗಂತ ಒಂದು ಅಪೇಕ್ಷೆ ಬರ್ತ. ಅದಕ್ಕೋಸ್ಕರ ಅವರನ್ನ ಕೂಡಿಸಿ ಇಟ್ಟು ಅವರಿಗೆ ನವರತ್ನದಿಂದ ವಜ್ರ ವೈಡೂರ್ಯದಿಂದ ಅಭಿಷೇಕ ಮಾಡಬೇಕು, ಕನಕಾಭಿಷೇಕ ಮಾಡಬೇಕು ಹಂಗಂದ ಅಪೇಕ್ಷೆಯಿಂದ ತಯಾರು ಮಾಡ್ತಾನ. ಆ ತರುಣದಲ್ಲಿ ನಮ್ಮ ಸತ್ಯ ಸಂಕಲ್ಪ ತೀರ್ಥರು ಸತ್ಯ ಜ್ಞಾನಿ, ಸತ್ಯವನ್ನವೇ ಹೇಳಬೇಕು ಹಂಗಂತೇಳಿ ಅಭಿಷೇಕ ಮಾಡಲಿಕ್ಕೆ ಬರತಕ್ಕ ಆ ರಾಜವನ್ನ ಸ್ವಲ್ಪ ಇರುತ್ತ ಹಂಗಂತ ಹೇಳ್ತಾರ. ರಾಜ ನಮಸ್ಕಾರ ಮಾಡಿ ಕೇಳ್ತಾನ, ಗುರುಗಳೇ ಏನಾರು ನಾನು ತಪ್ಪು ಮಾಡಿದ್ದೇನಾ ಅಂತ ಕೇಳಕಲ್ಲಿ ಆಗ ಸತ್ಯ ಸಂಕಲ್ಪರು ಹೇಳ್ತಾರ, ಅಪ್ಪ ನೀ ದೊಡ್ಡ ಮಹಾರಾಜ, ಈ ರಾಜ್ಯಕ್ಕೆ ನೀನೇ ರಾಜ, ಕಾರಣ ಬಂದು ಸನ್ಯಾಸಿ ಇದ್ರು ಕೂಡ ನಿಂಗೆ ನನಗೆ ಕನಕಾಭಿಷೇಕ ಮಾಡಬೇಕು ಅಂತ ಅಪೇಕ್ಷೆ ಅದಲ್ಲ, ಅದು ಸಾರ್ಥಕವಾದ್ದೆ, ಅದು ನಿಶ್ಚಯವಾದ್ದೆ, ಅದು ಮಾಡಬೇಕಾದ್ದೆ. ಆದರೂ ಕೂಡ ನಿಂಗೆ ನಾವೊಂದು ಖುಷಿಯನ್ನು ಹೇಳಬೇಕು ಹಂಗಂತ ಆ ರಾಜನಿಗೆ ಸತ್ಯ ಸಂಕಲ್ಪ ಮಹಾನುಭಾವರು ಹೇಳ್ತಾರ. ಏನು ಹೇಳ್ತಾರಂದ್ರೆ, ರಾಜ ನನ್ನ ಕೈಯಲ್ಲಿ ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಹಂಗಂತಂದು 3 ಬಂದ್ರಿ ಒಂದು ಸಮಸ್ಥಾನ ರಾಜ ಧರ್ಮದಲ್ಲಿ ಯಾರು ಇರ್ತಾನೋ ಅವನ ಕೈಯಲ್ಲಿ ಈ 3 ಲಕ್ಷ್ಮಿ ಇರ್ತಾಳೆ. ಯಾರು? ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಇರ್ತಾರೆ. ಇದ್ದರೂ ಕೂಡ ನೀನು ನನ್ನ ಮೇಲೆ ಪ್ರೀತಿಯಿಂದ ಕನಕಾಭಿಷೇಕ ಮಾಡೋದು ಸಾಕ್ಷಾತ್ ನನ್ನ ಅಭಿಮಾನಿಯಾದ ಮೂಲರಾಮದೇವರಿಗೆ. ಕನಕಾಭಿಷೇಕ ಮಾಡಬೇಕು ಹಂಗಂತಂದ್ರೆ ಅದಕ್ಕೆ ನಿಯತಿ ಅದಪ್ಪ, ಆ ನಿಯತ್ತನ್ನು ಹೇಳ್ತಾನೆ, ಸ್ವಲ್ಪ ನೀನು ಕಿವಿಕೊಟ್ಟು ಕೇಳಬೇಕು ಅಂತ ರಾಜನಿಗೆ ಹೇಳ್ತಾರ. ರಾಜ ಕೈ ಮುಗಿದು ಕೇಳ್ತಾನ, ಸ್ವಾಮಿ ನೀವು ಏನು ಹೇಳ್ತೀರೋ ಅದನ್ನ ಮಾಡುತ್ತೇನೆ ಅಂತ ಹೇಳತಕ್ಕದಲ್ಲಿ ಶ್ರೀ ಶ್ರೀ ಸತ್ಯ ಸಂಕಲ್ಪ ತೀರ್ಥರು ಹೇಳ್ತಾರ, ಕನಕಾಭಿಷೇಕ ಮಾಡಬೇಕಂದ್ರ ವೇದ ವಿದ್ಯಾ ಓದಿದ ಒಂದು ಬ್ರಾಹ್ಮಣರ ಕೈಯಿಂದ ಕನಕಾಭಿಷೇಕ ಮಾಡಬೇಕಪ್ಪ. ಯಾಕಂತಂದ್ರೆ ಒಂದು ಬ್ರಾಹ್ಮಣರ ಕೈಯಲ್ಲಿ ಪಂಚ ತೀರ್ಥಗಳಿರುತ್ತದೆ. ನೋಡಿ, ನಾವೆಲ್ಲ ಏನೇನೋ ಮಾಡ್ತೇವೆ, ಬ್ರಾಹ್ಮಣರು ಅಂತ ಹೇಳಿಕೊಂತೇವೆ, ನಾವು ಯೋಗ್ಯತೆ ಅರಿಯ ಹಂಗವ್ರನ್ನ ನಾವ ತಿಳ್ಕೊಬೇಕು. ನಮ್ಮ ಕೈಯಲ್ಲಿ ಯಾರೊಬ್ರು ವಿದ್ಯಾ ಓದಿರ್ತಾರೋ, ಸುಧಾಮಂಗಳ ಮಾಡಿರ್ತಾರೆ, ನಿತ್ಯವೂ ಇಡೀ ಜೀವನದಲ್ಲಿ ರಾಮದೇವರ ಸ್ಮರಣೆ, ಮಹಾವಿಷ್ಣು ಸ್ಮರಣವನ್ನ ಯಾರೊಬ್ಬರು ಮಾಡುತ್ತಾರೋ ಅವರ ಕೈಯಿನಲ್ಲಿ ನಿತ್ಯ ಕರ್ಮಾನುಷ್ಠಗಳನ್ನ 3 ವೇಳೆಗೆ ಸಂಧ್ಯಾ ವಂದನ, ಗಾಯತ್ರಿ ಜಪ, ಇನ್ನು ಇತ್ಯಾದಿ ಇರುವತಕ್ಕ ಸ್ತೋತ್ರಗಳು ಪಾರಾಯಣವನ್ನ ಯಾರೊಬ್ಬರು ಮಾಡ್ತಾ ಇರ್ತಾರೋ ಅವರೇ ನಿಜವಾದ ಬ್ರಾಹ್ಮರು ಹಂಗಮವ್ರನ್ನ ಸತ್ಯ ಸಂಕಲ್ಪರು ಹೇಳ್ತಾರೆ. ಹಂಗಮವ್ರನ್ನ ತಿಳ್ಕೊಂತವ. ಸತ್ಯ ಸಂಕಲ್ಪರು ಹೇಳ್ತಾರೆ, ಮಹಾರಾಜ ಒಂದು ಬ್ರಾಹ್ಮಣ ಕೈಯಲ್ಲಿ ಪಂಚತೀರ್ಥ ಇರ್ತದೆ. ಪಂಚತೀರ್ಥ ಏನೇನು ತೀರ್ಥ ಅಂದ್ರೆ ದೇವತೀರ್ಥ, ಋಷಿ ತೀರ್ಥ, ಅಗ್ನಿತೀರ್ಥ, ಬ್ರಹ್ಮತೀರ್ಥ, ಪಿತೃತೀರ್ಥ ಹಂಗಂಬರ್ತಕ್ಕ 5 ತೀರ್ಥಗಳು ಇರ್ತಕ್ಕೋಸ್ಕರ ಅವರ ಕೈಯಿಂದ ಕನಕಾಭಿಷೇಕ ಮಾಡಿಯವು ಹಂಗಂತಂದ್ರೆ ಅಷ್ಟು ಭಾಗ್ಯಪ್ಪ. ಅದನ್ನ ನೀ ಮಾಡಬೇಕು ಅಂತ ನಾನು ಕೇಳ್ಕೊಂತಾನೆ. ಯಾರಿಗೆ ಹೇಳ್ತಾರೆ? ಕನಕಾಭಿಷೇಕ ಮಾಡವ ಯಾರು? ದೊಡ್ಡ ರಾಜ. ಇದ್ರೂ ಕೂಡ ಯಾರು ಏನು ಮಾಡಬೇಕು ಹಂಗಂಬುದನ್ನ ವಿಷಯವನ್ನ ಶ್ರೀ ಗುರುಗಳು ರಾಜ ಹೇಳ್ತಾರೆ. ಆ ಕಾಲದ ರಾಜಕ್ಕೋಸ್ಕರ ನೀನು ಹೇಳೋರನ್ನ ಶಿರಸ್ಸಿನ ಮೇಲೆ ಇಟ್ಟುಕೊಂಡು ಅದರ ತಕ್ಕ ಕನಕಾಭಿಷೇಕವನ್ನ ಮಾಡಿದ್ದಾನೆ ಹಂಗಂಬುದನ್ನ ನಾವು ಇಲ್ಲಿ ನೋಡ್ತೇವೆ. ಅದೇ ಸಮಯದಲ್ಲಿ ನಮ್ಮ ಸತ್ಯ ಸಂಕಲ್ಪ ತೀರ್ಥರು ಹೆಂಗ ಅಂದ್ರೆ ಅವರಿಗೆ ಶ್ರೀ ನವರತ್ನ ಶ್ರೀನಿವಾಸಾಚಾರ್ಯ ಹಂಗಂತ ಹೆಸರು ಹೆಂಗ ಬಂತು ಹಂಗಂದ್ರ
ನಮ್ಮ ಉತ್ರಾದಿ ಮಠದಲ್ಲಿ 3 ಯತಿಗಳಿಗೆ 3 ಗುರುಗಳಿಗೆ ಈ ನವರತ್ನ ಹಂಗಂತಂದು ಪಟ್ಟ ಬಂದದ ಹಂಗಮವ್ರನ್ನ ನಾವು ಇಲ್ಲಿ ಕಾಣುತ್ತೇವೆ. ಯಾರವರು 3 ಬಂದ್ರಿ ಹಾಗಂದ್ರೆ ಸತ್ಯ ಧರ್ಮ ತೀರ್ಥರು, ಸತ್ಯ ಸಂಕಲ್ಪ ತೀರ್ಥರು, ಸತ್ಯ ಸಂತುಷ್ಟ ತೀರ್ಥರು ಎಂಬತಕ್ಕ 3 ಪರಮ ವೈರಾಗ್ಯಶಾಲ ಈ ತೀರ್ಥರಿಗೆ ಶ್ರೀ ನವರತ್ನ ಹಂಗಂತಂಬ ಪಟ್ಟವನ್ನ ಕೊಟ್ಟಿದ್ದರನ್ನ ನಾವಿಲ್ಲಿ ಕಾಣುತ್ತೇವೆ. ಇದು ಮಾತ್ರ ಇಲ್ಲ, ಸತ್ಯ ಸಂಕಲ್ಪ ತೀರ್ಥರು ಅಲ್ಲಿ ಸಂಚಾರಕ ಹೋಗೋ ಕಾಲದಲ್ಲಿ ಕರ್ಸಿ ಗ್ರಾಮ ಅಂತ ಒಂದು ಗ್ರಾಮ, ಆ ಗ್ರಾಮಕ್ಕೆ ಬಂದು ಸೇರ್ತಾರೆ. ಆ ಸಮಯದಲ್ಲಿ ಆ ಗ್ರಾಮದಲ್ಲಿ ತುಂಬಾ ಬಡವರು ಜಾಸ್ತಿ, ಯಾರಿಗೂ ಒಂದು ವೇಳೆ ಊಟ ಮಾಡಲಿಕ್ಕೆ ಕೂಡ ಸಾಧ್ಯವೇ ಇಲ್ಲ, ಅಷ್ಟು ಪರಮ ಬಡವರು ಎಲ್ಲರೂ ಇರ್ತಾರೆ. ಆ ಊರಿಗೆ ಸಂಚಾರ ಮಾಡೋಕಾಗಲಿ ಅವರ ಶಿಷ್ಯಂದರು ನಮ್ಮ ಆಚಾರ್ಯ ನೋಡಿ ಹೇಳ್ತಾರೆ, ಸ್ವಾಮಿ ಈ ಊರಿನಲ್ಲಿ ನಾವು ಪೂಜೆ ಮಾಡಬೇಕು, ನಾವು ಇರಬೇಕು ಹಂಗಂತಂದ್ರೆ ನಮಗೆ ಇಲ್ಲಿ ಏನು ದೊರಕದು. ಏನಂತ ಹೇಳಿದ್ರೆ ಈ ಊರಿನಲ್ಲಿ ಏನು ಧಾನ್ಯವೇ ಇಲ್ಲ, ಏನುವೇ ಇಲ್ಲ, ಒಬ್ಬೊಬ್ಬರು ಒಂದು ಒಪ್ಪತ್ತು ಊಟ ಮಾಡಲಿಕ್ಕೆ ಕೂಡ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಊರಿನಲ್ಲಿ ನಮ್ಮ ಮೂಲರಾಮರ ಪೂಜೆ ಬೇಡಪ್ಪ, ಅದಕ್ಕೋಸ್ಕರ ನಾವು ಬೇರೆಲ್ಲರೂ ಹೋಗೋಣ ಅಂತ ಗುರುಗಳನ್ನ ಕೈ ಮುಗಿದು ಕೇಳ್ತಾರೆ. ಗುರುಗಳು ಎಲ್ಲಿದ್ದು ಬಂದವರು ಮೈಸೂರು ಮಹಾರಾಜ ಕನಕಾಭಿಷೇಕ ಮಾಡಿಕೊಂಡವರು, ನವರತ್ನ ಕೈಲಿಟ್ಟಿದ್ದಾರೆ. ಅವರ ಆ ಸಮಸ್ಥಾನ ಪೂಜೆ ನೋಡಿದರೆ ಇವತ್ತು ನೋಡ್ತೇವಲ್ಲದ ನಮ್ಮ ಉತ್ತರಾದಿ ಮಠದಲ್ಲಿ ಇರುವತಕ್ಕ ಪರಮ ಪೂಜ್ಯರಾದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥರು ಆ ಬಂಗಾರ ಮಂಟಪನ್ನ ಜೋಡಿಸಿ ನೋಡಿದರನೆ ನಮ್ಮ ಕಣ್ಣಿಗೆಲ್ಲ ಅಷ್ಟು ಸಂತೋಷ ಇರ್ತದೆ. ಅಂತ ತಕ್ಕ ಬಂಗಾರ ವಜ್ರ ವೈಡೂರ್ಯನ ತಕೊಂಡು ಆ ಊರಿಗೆ ಬರ್ತಾರೆ ಗುರುಗಳು. ಇದನ್ನ ಕೇಳುತ್ತಾರೆ, ತನ್ನ ಶಿಷ್ಯಂದ್ರ ನೋಡಿ ಹೇಳ್ತಾರೆ, ಅಪ್ಪ ಶಿಷ್ಯಂದ್ರೆ ನೀವು ಹೇಳಿದೆಲ್ಲ ನಾನು ಕೇಳಿದೆ, ಆದರೆ ನಾವು ಪರಮಾತ್ಮ ಶ್ರೀ ಮೂಲರಾಮಚಂದ್ರ ಹೇಳಿದ್ದಾನೆ ಇಲ್ಲಿಯೇ ಪೂಜೆ ಮಾಡಬೇಕು ಹಂಗಂದು ಅವನ ಆಜ್ಞಾ. ಮತ್ತೆ ಹೇಳ್ತಾರೆ, ಏನ್ ಸ್ವಾಮಿ ಇಲ್ಲಿ ನಮಗೆ ತಕೊಳ್ಳಿಕ್ಕೆ ಕೂಡ ಏನು ಇಲ್ಲಲ್ಲ ಅಂತ ಹೇಳೋದಲ್ಲಿ, ಯಾರವರು ನಾವು ಕೇಳಿದ್ದೇವೆ ಮಹಾಭಾರತದಲ್ಲಿ ಕರ್ಣಪ್ರಭು ಯಾರು ಏನ್ ಕೇಳಿಯೋದನ್ನು ಇಲ್ಲ ಅಂತ ಕೊಡ್ತಾನ. ಅಂತ ಮಹಾಪ್ರಭು ಕರ್ಣಪ್ರಭು ಶ್ರೀ ಶ್ರೀ ಸತ್ಯ ಸಂಕಲ್ಪ ತೀರ್ಥರು ಹಂಗಮರ್ನ ನಾವಿಲ್ಲಿ ಕಾಣುತ್ತೇವೆ. ಹೆಂಗ ಹಂಗಂತಂದ್ರೆ ಕೇಳ್ತಾರ, ಅಪ್ಪ ನಾವು ಇಲ್ಲಿ ಇರೋ ಬಡವರಿಗೆ ಅನ್ನದಾನವನ್ನ ಮಾಡೋದಕ್ಕೆ ಪರಮಾತ್ಮ ಮೂಲರಾಮಚಂದ್ರ ನಮಗೆ ಆಜ್ಞೆ ಕೊಟ್ಟಿದ್ದಾನೆ. ಇದು ಬಿಟ್ಟು ಎಲ್ಲಿ ಯಾವ ಊರಿನಲ್ಲಿ ಹಣವಂತರು ಇರ್ತಾರೋ, ಎಲ್ಲಿ ಹಣ ತುಂಬಿ ಇರ್ತದೋ ಅಲ್ಲಿ ಮಾಡಿ ಪ್ರಯೋಜನ ಇಲ್ಲಪ್ಪ. ಇಲ್ಲಿ ಇರೋವರಿಗೆ ಒಂದು ವೇಳೆ ಭಿಕ್ಷೆ ಹಾಕಿದೆ ಅಂದ್ರೆ ಪರಮಾತ್ಮ ಮನಸ್ಸು ಕುಳಿರುತ್ತೆ ಹಂಗ ಅಂತ ಹೇಳ್ತಾರೆ. ನೋಡ್ರಿ, ಸತ್ಯ ಸಂಕಲ್ಪ ತೀರ್ಥರು ಮೈಸೂರಿನಲ್ಲಿ ಮಹಾರಾಜ ಅರಮನೆಯಲ್ಲಿ ಬಹಳ ವರ್ಷ ಕಾಲ ರಾಮದೇವನ ಪೂಜೆ ಮಾಡಿ ಅದರಿಂದ ತಾನೀಗ ಬಂದ ಮಂಟಪಗಳನ್ನ ಬಂಗಾರ ಮಂಟಪಗಳನ್ನ ತಕೊಂಡು ಬಂದು ಬತ್ತಿ ಇರ್ತಾರೆ. ಯಾತಕ್ಕೆ ಇಲ್ಲಿರೋ ಜನಗಳೆಲ್ಲ ಸಂತೋಷದ ಇರಬೇಕು, ಅವರಿಗೆ ಮೂಲರಾಮಚಂದ್ರ ದೇವರ ಪ್ರಸಾದವನ್ನ ಸ್ವೀಕಾರ ಮಾಡಲಿಕ್ಕೆ ನಾವು ಒಂದು ಅನುಕೂಲವಾಗಿರಬೇಕಂತ ಹೇಳಿ ಒಂದೊಂದು ದಿನವೂ ಒಂದೊಂದು ಬಂಗಾರನ ಒತ್ತಿ ಇಟ್ಟು ಅದೇ ಸಮಯದಲ್ಲಿ ರಾಮದೇವರ ಪೂಜೆನ ಬಿಡಲದ್ದೇ ಹೆಂಗ ನಾವು ಕೇಳಿದೇವಲ್ಲ
50 ವರ್ಷ ಕಾಲ, 1 ವರ್ಷ ಇಲ್ಲ, 2 ವರ್ಷ ಇಲ್ಲ, 50 ವರ್ಷ ಕಾಲ ಈಗ ಇರತಕ್ಕ ಸತ್ಯಾತ್ಮ ತೀರ್ಥರ ಗುರುಗಳಾದ ಶ್ರೀ ಶ್ರೀ ಸತ್ಯ ಪ್ರಮೋದ ತೀರ್ಥರು ಒಂದು ದಿನ ತಪ್ಪಲ್ಲ, ದಿನದಿನಗೂ ರಾಮದೇವರ ಪೂಜೆಯನ್ನು ಮಾಡಿದ್ದು ಮಾತ್ರ ಅಲ್ಲ, ಸುಧಾ ಪರಿಮಳ ಪಾಠ, ಎಲ್ಲರಿಗೂ ಶಿಷ್ಯಂದ್ರಿಗೆ ಪಾಠ ಹೇಳಿಸಿಕೊಟ್ಟವರು ಇದೇ ಪರಂಪರೆಯಲ್ಲಿ ಮುಂದೆ ಬಂದವರೇ ನಮ್ಮ ಸತ್ಯ ಸಂಕಲ್ಪ ತೀರ್ಥರನ್ನ ನಾವಿಲ್ಲಿ ಕಾಣುತ್ತೇವೆ. ಅವರು ಬಂಗಾರ, ಬೆಳ್ಳಿ ಎಲ್ಲ ವಜ್ರವನ್ನ ಒತ್ತಿ ಇಟ್ಟು ಒಂದಿಲ್ಲ ಎರಡಿಲ್ಲ ಗಂಡಿ ವರ್ಷ ಕಾಲ ಅಲ್ಲಿ ಇದ್ದು ಆ ಜನಗಳಿಗೆ ಒಳ್ಳೇದು ಮಾಡಿ ರಾಮದೇವರ ಪೂಜೆಯನ್ನು ಮಾಡಿ ಆ ಗ್ರಾಮದನ್ನ ಉದ್ಧಾರ ಮಾಡುತ್ತಾರೆ ಹಂಗಂಬರ್ನ ನಾವು ಇಲ್ಲಿ ನೋಡ್ತೇವೆ. ಅಂತ ಸತ್ಯ ಸಂಕಲ್ಪ ತೀರ್ಥರು ನನ್ನ ಹಿಂದೆ ಈ ಬಂಗಾರವೆಲ್ಲ ಒತ್ತಿ ಇಟ್ಟೋದನ್ನ ಯಾರಿಂದೂ ಬಿಡಿಸ್ಲಿಕ್ಕಲ್ಲ. ಆ ಕಾಲದಲ್ಲಿ ಸತ್ಯ ಸಂತುಷ್ಟ ತೀರ್ಥರು ಪೀಠಾಧಿಪತಿ ಕಾಲದಲ್ಲಿ ಉತ್ತರಾದಿ ಮಠದಲ್ಲಿ ಸ್ವಲ್ಪ ಕಷ್ಟವಾದ ಕಾಲದಲ್ಲಿ ಹಿಂದೆ ಬಂದ ಸತ್ಯ ಪರಾಯಣ ತೀರ್ಥರು ಇವರನ್ನೆಲ್ಲ ಬಡಿಸಿ ಮತ್ತು ಈ ಉತ್ತರಾದಿ ಮಠನ ಉದ್ಧಾರ ಮಾಡುತ್ತಾರೆ ಹಾಗಾದವನ್ನ ನಾವಿಲ್ಲಿ ಕಾಣುತ್ತೇವೆ. ಸತ್ಯ ಸಂಕಲ್ಪ ತೀರ್ಥರು ಇದ್ದ ಪೀಠಾಧಿಪತಿಯಾದ ಕಾಲ ಅಂತಂದ್ರೆ 1830 1841, ಸುಮಾರು 11 ವರ್ಷ ಕಾಲ ಅವರು ಉತ್ತರಾದಿ ಮಠದಲ್ಲಿ 29ನೇಯದು ಪೀಠಾಧಿಪತಿಯ ಇದ್ದಾರೆ. ಅಂತ ಮಹಾನುಭಾವರು ಬೃಂದಾವನಸ್ಥನ ಮೈಸೂರಿನಲ್ಲಿ ಅದ. ಅಂತ ಮೈಸೂರಿನಲ್ಲಿ ಅವರುடைய ಶಿಷ್ಯರಾದ ಸತ್ಯ ಸಂತುಷ್ಟರ ಬೃಂದಾವನವು ಅದ ಅನ್ನುವುದನ್ನ ನಾವು ಕಾಣುತ್ತೇವೆ. ಅಂತ ಪರಮ ವೈರಾಗ್ಯಶಾಲಿಯಾದ ಸತ್ಯ ಸಂಕಲ್ಪ ತೀರ್ಥರನ್ನ ಒಂದು ಸ್ಮರಣ ಮಾಡಿದರೆ ಸಾಕು, ಅವರ ವೈರಾಗ್ಯ ನಮಗೆ ಬರ್ತದೆ, ಅವರ ಅನುಕೂಲ, ಅವರ ಅನುಗ್ರಹ ನಮ್ಮ ಮೇಲೆ ಬೀಳಬೇಕು ಅನ್ನಂತಂದ್ರೆ ಸತ್ಯ ಸಂಕಲ್ಪ ತೀರ್ಥರನ್ನ ನಾವು ಪ್ರಾರ್ಥನೆ ಮಾಡಬೇಕು. ಆರಾಧನಾ ದಿನ ಮಾತ್ರ ಅಲ್ಲ, ನಮ್ಮ ಮಧ್ವ ವಂಶದಲ್ಲಿ ಬಂದಿರತಕ್ಕ ಎಲ್ಲಾ ಪೀಠಾಧಿಪತಿಗಳು ಕೂಡ ಜನಗಳು ಲೋಕಕ್ಷೇಮ ಚಂದಾಗಿ ಇರಬೇಕು, ಲೋಕದಲ್ಲಿ ರೋಗಗಳು ಇಲ್ಲಂಗ ಇರಬೇಕು ಅನ್ನಂತ ಇವತ್ತಿಗೂ ಬೃಂದಾವನದಲ್ಲಿ ಕೂತುಕೊಂಡು ಶ್ರೀ ರಾಮಚಂದ್ರ ದೇವರ ಪೂಜೆ, ಶ್ರೀ ಕೃಷ್ಣ ದೇವರ ಪೂಜೆ, ರಂಗಾಟಲ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅಂತ ಬದ್ಧ ಪರಂಪರೆಯಲ್ಲಿ ಬಂದಿರತಕ್ಕ ಸಂಕಲ್ಪ ತೀರ್ಥರ ಆರಾಧನೆ ಆಷಾಢ ಮಾಸ ಶುದ್ಧ ಪೌರ್ಣಮಿಯಲ್ಲಿ ಬರ್ತದೆ. ಅವರ ಸ್ಮರಣ ಮಾಡಿ ನಾವು ಎಲ್ಲರೂ ಅವರ ಪಾದಾರವಿಂದವನ್ನ ನಮಸ್ಕರಿಸಿ ಗುರುಗಳ ಮೂಲ್ಯದ ಪರಮಾತ್ಮನ್ನ ಪಡೀಲಿಕ್ಕೆ ಇದು ಒಂದು ಸಮಯ, ಇದು ಒಂದು ಶುಭ ಪರ್ವ ಕಾಲ ಅಂತೇಳಿ ಎಲ್ಲರೂ ಕೂಡ ಗುರುಗಳ ಧ್ಯಾನ, ಪರಮಾತ್ಮನ ಧ್ಯಾನವನ್ನ ಮಾಡಿ ಎಲ್ಲರೂ ಸಂತೋಷದಿಂದ ತುಂಬಿ ಇರಬೇಕು ಅಂತ ಹೇಳಿ ಮಂಗಳಂ ಕೋಚಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ಜನೋದಾಯ ಸಾರ್ವಭೌಮಾಯ ಮಂಗಳಂ ಶ್ರೀಯ ಕಾಂತಾಯ ಕಲ್ಯಾಣ ನಿತಯೇ ನಿತಯತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವಚಿತಃ ಪ್ರಿಯತಂ ಪ್ರಿಯತೇಯವಾಲಂ ವಿಷ್ಣುನೇ ಪರಮಂಗಘ. ಮತ್ತೊಂದು ವಿಷಯ ಏನಂತಂದ್ರೆ, ನಮ್ಮ ಪರಮಗುರುಗಳಾದ ಸತ್ಯ ಸಂಕಲ್ಪರು
ಕಾಶಿಗೆ ಹೋಗಬೇಕು ಅಂತ ಒಂದು ಅಪೇಕ್ಷೆ. ಎಲ್ಲರೂ ಕಾಶಿಗೆ ಹೋಗ್ತಾವಲ್ಲ, ಅದು ಒಂದು ಅಪೇಕ್ಷೆ ಇರೋ ಕಾಲಲ್ಲಿ ಗಂಗಾದೇವಿ ಹೇಳುತ್ತಾಳ, ನೀ ಇರೋ ಸ್ಥಳದಲ್ಲಿಯೇ ನಾ ಬಂದು ಇರ್ತೇನೆ ಅಂತ ಹೇಳಿದ್ರನ್ನ ಇವತ್ತಿಗೂ ಕೂಡ ಮೈಸೂರಿನಲ್ಲಿ ಇರತಕ್ಕ ಆ ಬೃಂದಾವನ ಸುತ್ತಲೂ ನೋಡಿದ್ರೆ ನೀರು ನೀವು ಬಟ್ಟ ಹಾಕಿ ಅಭಿಷೇಕ ಮಾಡಿ ಅದಕ್ಕೆ ಮೇಲೆ ಬಟ್ಟ ಹಾಕಿ ಒರೆಸಿರೋ ಕೂಡ ಗಂಗಾದೇವಿ ನೀರು ಅಲ್ಲಿ ನಿರುತ್ತ ಅನ್ನೋದನ್ನ ಕಣ್ಣಿನಿಂದ ನೋಡ್ತೇವೆ. ಅಂತ ಪರಮ ವೈರಾಗ್ಯಶಾಲಿ ನಮ್ಮ ಗುರುಗಳಾದ ಸತ್ಯ ಸಂಕಲ್ಪ ತೀರ್ಥರು ಎಂಬುವರು ಹೇಳಿ, ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾದ ಪ್ರಗಟೀಸಭಾವ ಕರೋಮಿ ಯಜ್ಞಂ ಕಹಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸಮರ್ಥ ಸತ್ಮಂಗಳಾನಿ ಭವಂತೋ ಭವಂತು.